ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಳೆ ಕೊಯ್ಲು ಹಾಗೂ ಕೃಷಿ ಕುರಿತು ಬೆಳ್ತಂಗಡಿ ತಾಲೂಕು ಲಾಯ್ಲದ ವೆಲೇರಿಯನ್ ರಾಡ್ರಿಗಸ್ ಅವರೊಂದಿಗೆ ಸಂದರ್ಶನ ಕೇಳಲಿರುವಿರಿ. ಸಂದರ್ಶಿಸುವವರು ಗಾಯತ್ರಿ ಎಂ. ಜಲ ಸಂರಕ್ಷಣೆ ಮತ್ತು ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಅರಿತುಕೊಂಡು ಕೃಷಿ ಮಾಡುತ್ತಿರುವ ಬೆಳ್ತಂಗಡಿ ತಾಲೂಕು ಲಾಯ್ಲದ ವೆಲೇರಿಯನ್ ರಾಡ್ರಿಗಸ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮಳೆ ಕೊಯ್ಲು ಹಾಗೂ ಅವರ ಇತರ ಕೃಷಿ ಅನುಭವವನ್ನು ಈಗ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮಗೆ ಮಳೆ ಕೊಯ್ಲು ಮಾಡುವ ಈ ಯೋಚನೆ ಹೇಗೆ ಬಂತು? ನಾನು ಮೊದಲಿನಿಂದಲೂ ಈ ಪರಿಸರ ಮತ್ತು ನೀರು ಉಳಿಸುವಂಥದ್ದು ಇದರ ಪ್ರಜ್ಞೆ ನನಗೆ ಬಹಳ ವರ್ಷದಿಂದ ಇದೆ. ಅಂದರೆ ಮಾಧ್ಯಮಗಳ ಮೂಲಕ ಅಥವಾ ನಾವು ನಮ್ಮ ಪರಿಸರದಲ್ಲೆಲ್ಲ ನೋಡಿ, ಹಾಗೆ ನಮ್ಮ ಮನೆಯ ತಾರಸಿ ಮೇಲೆ ಇಳಿಯುವಂಥ ಒಂದು ಅಗಾಧ ಮಟ್ಟದ ಒಂದು ನೀರಿನ ಪ್ರಮಾಣವನ್ನು ನೋಡಿದಾಗ ನಿಜವಾಗಿಯೂ ನಮಗೆ ಆ ಇಡೀ ಮಳೆಗಾಲದಲ್ಲಿ ಇಳಿಯುವ ಪ್ರಮಾಣದಷ್ಟು ನೀರು ನಮಗೆ ಬೇಸಿಗೆಗಾಲದಲ್ಲಿ ಬೇಡ. ಹಾಗಾದರೆ ನಾವು ಆ ಬೇಸಿಗೆಗಾಲದಲ್ಲಿ ತೆಗೆದ ಎಷ್ಟೋ ಪಟ್ಟು ಅಧಿಕವಾದ ನೀರನ್ನು ನಾವು ಇಳಿಸಿದರೆ ಬಹುಶಃ ನಾವು ಈ ಪರಿಸರಕ್ಕೆ ಖಂಡಿತವಾಗಿ ನಾವು ಮಾಡುವ ಉಪಕಾರ ಎಂಬ ಒಂದು ಭಾವನೆಯೊಂದಿಗೆ ಕಳೆದ 7 ವರ್ಷದಿಂದ ನಾವು ಈ ಯೋಜನೆಯನ್ನು ರೂಪಿಸಿ ಕೊಳವೆ ಬಾವಿಗೆ ನಾವು ನೀರುಣಿಸ್ತಾ ಇದ್ದೇವೆ. ಈಗ ನೀವು ಟೆರೆಸ್ನಲ್ಲಿ ಬಿದ್ದ ಮಳೆ ನೀರನ್ನು ಕೊಳವೆ ಬಾವಿಗೆ ಅಥವಾ ಈಗ ಬೋರ್ವೆಲ್ ಅನ್ನು ಹೇಳ್ತೇವೆ ನಾವು, ಅದಕ್ಕೆ ಮರುಪೂರಣ ಮಾಡುವಂಥದ್ದು ಯಾವ ರೀತಿ ಈ ಪ್ರಕ್ರಿಯೆ ಅಂತ ಹೇಳ್ಬೋದಾ ನೀವು ಮಾಡಿರುವಂಥದ್ದು? ನಾವೆಂದರೆ ಈ ತಾರಸಿಯ ಮೇಲೆ ಸುತ್ತ ನಾವು 2 ಇಂಚು ಪೈಪನ್ನು ಅಳವಡಿಕೆ ಮಾಡಿದ್ದೇವೆ. ಅದರಿಂದ ಇಳಿದ ನೀರನ್ನು 1,000 ಲೀಟರ್ನ 2 ಟಾಂಕಿಗಳನ್ನು ಅಳವಡಿಸಿ ಕೆಳಗೆ, ಅದಕ್ಕೆ ಕಸ ಯಾವುದು ಕೂಡ ಧೂಳು ಎಲ್ಲ ಯಾವುದು ಹೋಗದಾಗೆ, ಮಳೆಗಾಲದ ಧೂಳಿಲ್ಲ ಆದರೆ ಅದರ ಒಂದು ಈ ಪಾಮಜ್ ಅಂತೇಳಿ ಅದು ಇಳಿದು ಹೋಗದಾಗೆ ಅದಕ್ಕೆ ಒಂದು ಸಂಗೀಸ ನೆಟ್ ಅದನ್ನೆಲ್ಲ ಅಳವಡಿಸಿ, ಅದರ ನಂತರ ಟಾಂಕಿಯಲ್ಲಿ ನೀರು ತುಂಬುತ್ತದೆ. ಅಲ್ಲಿಂದ ಒಂದೊಂದು ಟಾಂಕಿಗೆ 2 ಡ್ರಿಪ್ ಪೈಪ್ಗಳನ್ನು ಅಳವಡಿಸಿಕೊಂಡು ಅದನ್ನು ನೇರವಾಗಿ ನಾವು ಬೋರ್ವೆಲ್ಗೆ ಬಿಟ್ಟಿದ್ದೇವೆ. ಹಾಗೆ ಆ ತಾರಸಿ ಮೇಲಿನ ಬಂದ ನೀರು ಸ್ವಚ್ಛವಾಗಿ ಟಾಂಕಿಗೆ ಇಳಿದು ಆ ಪೈಪ್ಗಳ ಮೂಲಕ ಸರಿಯಾದ ಕ್ರಮದಲ್ಲಿ ಬೋರ್ವೆಲ್ಗೆ ಇಳಿತದೆ. ಬಂದಂಥ ಎಲ್ಲ ನೀರನ್ನು ನಾವು ಬೋರ್ವೆಲ್ಗೆ ಹೋಗುವಾಗೆ ಮಾಡ್ತೇವೆ. ಅಂದರೆ ನಮ್ಮ ತಾರಸಿ ಮೇಲೆ ನಾವೊಂದು ಲೆಕ್ಕ ಹಾಕಿದ ಪ್ರಕಾರ ಇಡೀ ಮಳೆಗಾಲದಲ್ಲಿ 1 ಕೋಟಿ ಲೀಟರ್ಗಿಂತಲೂ ನೀರು ಇಳಿತದೆ. ನಾವು ನೋಡುವಾಗ ನಮಗೆ ಅದು ಒಮ್ಮೆಲೆ ನೋಡುವಾಗ ಗೊತ್ತಾಗ, ಅದು ನಾವು ಆ ಪ್ರಮಾಣವನ್ನು ನೋಡುವಾಗ ಅದೇ ನಾವು ಬೇಸಿಗೆಯಲ್ಲಿ ತೆಗೆಯುವುದು ದಿನಕ್ಕೆ ಎಷ್ಟು ಹೆಚ್ಚೆಂದರೆ ಒಂದು 8,000 ತೆಗಿಬೋದು, ಅಂದರೆ ಒಂದು 5-6 ತಿಂಗಳ ಕಾಲ. ಆದರೆ ಆ ಸಂಗ್ರಹವಾಗುವಂಥ ನೀರಿನ ಪ್ರಮಾಣ ಕೋಟಿ ಲೀಟರ್ ನೀರು ಉಂಟು. ನಾವೆಂದರೆ ಒಂದು ಅಂದಾಜು ಲೆಕ್ಕ ಎಲ್ಲ ಹಾಕಿದ್ದೇವೆ. ಅಂದರೆ ನಾವು ತೆಗೆದಂಥ ಎಷ್ಟೋ ಪಟ್ಟು ಜಾಸ್ತಿ ನೀರು ನಾವು ಅಂತರ್ಜಲಕ್ಕೆ ಇಳಿಸ್ತೇವೆ. ಈಗ ನಿಮ್ಮಲ್ಲಿ ಇರುವಂತಹ ಕೊಳವೆ ಬಾವಿ ಅದು ಎಷ್ಟು ವರ್ಷ ಹಳೆಯದು? 16 ವರ್ಷ ಆಯಿತು ನಾವು ಅದನ್ನು ಕೊರೆಯಿಸಿ. 7 ವರ್ಷದಿಂದ ಮರುಪೂರಣ ಮಾಡ್ತಾ ಇದ್ದೇವೆ. ಆದರೆ ಸಾಮಾನ್ಯವಾಗಿ ಕೊಳವೆ ಬಾವಿಗಳು ತೆಗೆದಂಥ ಅಂದರೆ ಕೊರೆಯದಂತಹ ಸಂದರ್ಭದಲ್ಲಿ ಇರುವಷ್ಟು ನೀರು
ಕ್ರಮೇಣ ಖಾಲಿ ಆಗ್ತಾ ಬಂದು ಒಂದು 7-8 ವರ್ಷದಲ್ಲಿ ಖಾಲಿ ಆಗ್ತದೆ. ಆದರೆ ನಮ್ಮದು ಆ ಕೊರೆಯುವಂಥ ಟೈಮಿಗೆ 4 ಇಂಚು ನೀರಿತ್ತು. ಅದು ಈಗಲೂ ಅಷ್ಟೇ ಉಂಟು. ನಮಗೆ ಕೃಷಿಗೆ ಯಾವುದಕ್ಕೂ ಉಪಯೋಗಕ್ಕೆ ಆ ನೀರಿನ ಪ್ರಮಾಣ ಕಡಿಮೆ ಆಗಲಿಲ್ಲ. ಸಾಮಾನ್ಯವಾಗಿ ಒಂದು 7-8 ವರ್ಷದ ನಂತರ ಇನ್ನೊಂದು ಕೊಳವೆ ತೆಗಿಬೇಕು. ಆದರೆ ನಮಗೆ ಅಂತ ಅಗತ್ಯ ಬೀಳಲಿಲ್ಲ ಈ ಕಾರಣದಿಂದಾಗಿ. ಆದ್ದರಿಂದ ನನಗೆ ಒಂದು ಅದು ಗ್ಯಾರಂಟಿ ಉಂಟು. ಅಂದರೆ ನಾವು ಮರುಪೂರಣ ಮಾಡಿದರೆ ಕೊಳಬಾವಿಗೆ ಖಂಡಿತವಾಗಿಯೂ ಆ ನೀರು ಒಳಗೆ ಶೇಖರಣೆಯಾಗಿ ನಮಗೆ ಪುನಃ ಅದೇ ನೀರು ಸಿಗ್ತದೆ. ಈಗ ಕೊಳವೆ ಬಾವಿಗೆ ಮಳೆ ನೀರಿನ ಮರುಪೂರಣ ಮಾಡಿದ್ರಿಂದಾಗಿ ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತದೆ ಅಂತ ನೀವು ಹೇಳ್ಬೋದಲ್ವಾ? ಖಂಡಿತ. ಯಾಕೆಂದರೆ ನಾವು ಅದಕ್ಕೆ ಮರುಪೂರ್ಣ ಮಾಡಿದ ನೀರು ಖಂಡಿತವಾಗಿ ಒಳಗೆ ಶೇಖರಣೆ ಆಗಲೇಬೇಕು. ಆದರೆ ನಮ್ಮ ಪರಿಸರದಲ್ಲಿ ತುಂಬ ಕೊಳವೆ ಬಾವಿ ಇದೆ ಜನರಿಗೆ, ಅದ್ರ ಯಾರು ಕೂಡ ಮಾಡ್ತಾ ಇಲ್ಲ. ನಾವು ಒಂದು ಮನೆಯವರು ಮಾತ್ರ ಮಾಡ್ತಾ ಇದ್ದೇವೆ. ಒಂದು ವೇಳೆ ಎಲ್ಲರೂ ಮಾಡಿದರೆ ಖಂಡಿತವಾಗಿಯೂ ಆ ಅಂತರ್ಜಲ ಮಟ್ಟ ಏರಿಕೆಯಾಗಿ ನಮಗೆ ನೀರಿನ ಅಭಾವ ಖಂಡಿತ ಬರಲಿಕ್ಕಿಲ್ಲ. ನೀವು ಈ ಮಳೆ ಕೊಯ್ಲು ಮಾಡಲಿಕ್ಕೆ ನಿಮಗೆ ತಗಲಿದಂತಹ ಖರ್ಚು ವೆಚ್ಚಗಳೆಷ್ಟು? ಅಂದರೆ ಏನಾದರೂ ಸಬ್ಸಿಡಿ ರೂಪದಲ್ಲಿ ಯೋಜನೆಗಳಿಗೆ ಏನಾದರೂ ಭಾಗಿಯಾಗಿದ್ದೀರಾ ನೀವು? ಸಾಮಾನ್ಯವಾಗಿ ನನಗೆ ಅದರ ಅರಿವು ನನಗೆ ಸಿಗಲಿಲ್ಲ. ನಾವು ಸ್ವಂತ ಸುಮಾರು 26,000 ರೂಪಾಯಿ ನಮಗೆ ಖರ್ಚಾಗಿದೆ. ಅಷ್ಟು ಖರ್ಚು ಮಾಡಿ ನಾವೇ ಸ್ವಂತವಾಗಿ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಈಗ ನೀವು ಇದಕ್ಕೆ ಬಳಸಿದಂತಹ ಸಾಮಗ್ರಿಗಳು ಯಾವುದೆಲ್ಲ, ಅಂದರೆ ಏನೆಲ್ಲ ಬೇಕಾಗ್ತದೆ? ತಾರಸಿಯ ಮೇಲೆ ನೀರು ಇಳಿಲಿಕ್ಕಾಗಿ 2 ಇಂಚಿನ ಪೈಪ್ ಅಗತ್ಯ ಇದೆ. ಆಮೇಲೆ ಸೋಸಿ ಹೋಗುವಂಥ ನೆಟ್, ಆಮೇಲೆ ಒಂದು 2 ಟಾಂಕಿ ಹಿಡಿದಾದರೂ 1,000 ಟಾಂಕಿಗಳು. ಆಮೇಲೆ ಅಲ್ಲಿಂದ ಡ್ರಿಪ್ ಪೈಪು ಒಂದು 30 ಮೀಟರ್ ಒಂದೊಂದು ಪೈಪ್, ಅಂದರೆ ಒಂದು 2 ಟಾಂಕಿ ಇಡಬೇಕಾಗ್ತದೆ. ಒಂದು 30 ಮೀಟರ್ಗಳ ಒಂದು ಡ್ರಿಪ್ ಪೈಪ್ಗಳು. ಮತ್ತು ಬೇರೆ ಬೇರೆ ವಿಧಾನಗಳು ಇದೆ, ಪ್ರಚಲಿತ ಇದೆ. ಆದರೆ ನಾವು ಆಚೆ ಈಚೆ ಹೋಗಿ ಅಧ್ಯಯನ ಮಾಡಿ ಇದನ್ನು ಮಾಡಿದ್ದೇವೆ. ಭಾಳ ಒಳ್ಳೆಯದು ಅಂತ ಕಾಣ್ತದೆ. ಈಗ ಇದರ ನಿರ್ವಹಣೆ ಎಲ್ಲ ನೀವು ಯಾವ ರೀತಿ ಮಾಡುವಂಥದ್ದು? ನಿರ್ವಹಣೆ ಭಾಳ ಸುಲಭ. ನಿರ್ವಹಣೆಯಲ್ಲಿ ಏನು ತುಂಬ ಕೆಲಸ ಇಲ್ಲ. ಆ ನೆಟ್ಟಲ್ಲಿ ಒಮ್ಮೊಮ್ಮೆ ಅದು ಪಾಚಿ ಅದು ಕರಗಿ ಶೇಖರಣೆ ಆಗ್ತದೆ. ಅದನ್ನೊಂದು ವಾರಕ್ಕೆ ಒಮ್ಮೆ ತೆಗೆದು ತೊಳಿಬೇಕಾಗ್ತದೆ. ಮತ್ತೆ ಯಾವುದೇ ನಿರ್ವಹಣಾ ಕ್ರಮಗಳು ಅಂದರೆ ಕಷ್ಟಗಳೆಲ್ಲ ಇಲ್ಲ. ಈಗ ಅದು ವರ್ಷ ಪೂರ್ತಿ ಹಾಗೆ ಇರುವಂಥದ್ದು, ಅಥವಾ ನೀವು ಅದನ್ನು ಬೇಸಿಗೆ ಕಾಲದಲ್ಲಿ ನೀವು ಅದನ್ನು ತೆಗೆದಿಡುವಂಥ ಕ್ರಮ ಏನಾದರೂ ಇದೆಯಾ? ನಾವು ಸಾಮಾನ್ಯವಾಗಿ ಆ ಜಾಗ ನಮಗೆ ಬೇರೆ ಅಗತ್ಯಗೆ ಎಲ್ಲ ಬೇಕಾದ ಕಾರಣ ನಾವು ಅಕ್ಟೋಬರ್ ನಂತರ ತೆಗಿತೇವೆ, ಜೂನಲ್ಲಿ ಪುನಃ ಜೋಡಿಸ್ತೇವೆ. ಆದರೆ ಕಳೆದ ವರ್ಷ ಮೇಯಲ್ಲಿ ಬೇಕಾದಷ್ಟು ಮಳೆ ಬಂದ ಕಾರಣ ನಮಗೆ ಸ್ವಲ್ಪ ಅದು ನಷ್ಟ ಅಂತ ಕಂಡಿತು. ಈ ಸಲ ನಾವು ಏಪ್ರಿಲಲ್ಲಿ ಅಳವಡಿಕೆ ಮಾಡಿ ಹೌದು ಮೊದಲೇ ಮಾಡುವ ಯೋಚನೆಯಲ್ಲಿ ಇದ್ದೇವೆ. ಯಾಕೆಂದರೆ ಮಳೆಗಾಲ ಕೂಡ ಒಮ್ಮೊಮ್ಮೆ ಕಳೆದ ಸಲ ಆದಾಗ ಈ ಸಲ ಶುರುವಾಗುವ ಮೊದಲು ಆ ನೀರು ಹಾಳಾಗಬಾರ್ದು ಅಂತೇಳಿ ನಾವು ಯೋಚನೆಯಲ್ಲಿ ಇದ್ದೇವೆ. ಈಗ ಅದನ್ನು ತೆಗೆಯದೆ ಹಾಗೆ ಬಿಟ್ಟರೆ ಏನಾದರೂ ತೊಂದರೆಗಳೇನಾದರೂ ಇದೆಯಾ? ಅಂದರೆ ಪೈಪುಗಳು ಹಾಳಾಗುವಂಥದ್ದು ಹಾಗೇನಾದರೂ ಇದೆಯಾ ಬೇಸಿಗೆ ಕಾಲದಲ್ಲಿ? ಇಲ್ಲ, ಹಾಗೇನೂ ಆಗಲಿಕ್ಕಿಲ್ಲ. ಆದರೆ ಆ ಜಾಗ ನಮಗೆ ಬೇರೆ ಯಾವುದಕ್ಕೂ ಉಪಯೋಗ ಬರಬಾರ್ದು. ಯಾಕಂದರೆ ಅಂಗಳದಲ್ಲೆಲ್ಲ ಮತ್ತೆ ಅಡಿಕೆ ಅಂಗಳ ಉಪಯೋಗಕ್ಕೆ ಬರಬೇಕಲ್ವ. ಹಾಗೆ ಸ್ವಲ್ಪ ಇಲ್ಲದಿದ್ದರೆ ಏನಾದರೂ ಅದಕ್ಕೆ ತೊಂದರೆ ಆಗೋದಕ್ಕೆ ಸೈಡ್ ಈಗ ಮಾಡಿದರೆ ಅದನ್ನು ತೆಗೆಯುವ ಅವಶ್ಯಕತೆ ಇಲ್ಲ. ಇದು ತೆಗೆಯುವುದಾದರೂ ಒಂದು ಸುಲಭ, ಇದ್ರೆ ಪುನಃ ಜೋಡಿಸಲಿಕ್ಕೆ ಸುಲಭ. ಈಗ ನಿಮ್ಮ ಕೃಷಿಗೆ ಎಲ್ಲ ಬಳಸುವಂಥದ್ದು ಇದೇ ನೀರನ್ನು ಅಥವಾ ಬೇರೆ ನೀರಿನ ಸೆಲೆ ಉಂಟು ನಿಮ್ಮ? ನಮಗೆ ಕುಡಿಲಿಕ್ಕೆ ನೀರು ಬಾವಿ ಇದೆ, ಅದರಲ್ಲಿ ಕೂಡ ಬೇಕಾದಷ್ಟು ನೀರಿದೆ, ಹೌದು. ಆದರೆ ನಮ್ಮ ಕೃಷಿಗೆ ಎಲ್ಲ ಸಂಪೂರ್ಣವಾಗಿ ಈ ಕೊಳಬಾವಿ ನೀರೇನೇ ನಾವು ಉಪಯೋಗ ಮಾಡ್ತಿದ್ದೇವೆ. ಈಗ ಏನೆಲ್ಲ ಕೃಷಿ ಮಾಡ್ತಾ ಇದ್ದೀರಿ ನೀವು? ನನ್ನಲ್ಲಿ ಸಾಮಾನ್ಯವಾಗಿ ವಾಣಿಜ್ಯ ಬೆಳೆಯಾಗಿ ಕಾಳುಮೆಣಸು ಮತ್ತು ಅಡಿಕೆ, ಮತ್ತು ಖರ್ಚಿಗೆ ಬೇಕಾದಷ್ಟು ತೆಂಗು, ಆಮೇಲೆ ನಮಗೆ ಹಣ್ಣು ಹಂಪಲುಗಳು ಅಂದರೆ ಡ್ರ್ಯಾಗನ್, ರಾಮಫಲ, ಲಕ್ಷ್ಮಣ ಫಲ, ಹನುಮಂತ ಫಲ, ಹೀಗೆ ಬೇರೆ ಬೇರೆ ವಿಧಗಳ ಹಣ್ಣುಗಳು, ಪಪ್ಪಾಯಿ, ಪೇರಳೆ ಇಂಥವುಗಳು ನಮಗೆ ಸ್ವಂತಾಗಿ ಉಪಯೋಗಕ್ಕಾಗಿ ಒಂದು 30ಗಿಂತಲೂ ಹೆಚ್ಚಿನ ವಿಧಗಳನ್ನು ನಾನು ನೆಟ್ಟಿದ್ದೇನೆ. ಅದು ನಮ್ಮ ಸ್ವಂತ ಉಪಯೋಗ, ಏನು ವಾಣಿಜ್ಯ ರೀತಿ ಅಲ್ಲ. ಆಸಕ್ತಿ, ಹೌದು, ಅದು ಆಸಕ್ತಿ ಮತ್ತು ನಮ್ಮ ಉಪಯೋಗಕ್ಕೆ. ವಾಣಿಜ್ಯ ಬೆಳೆಯಾಗಿ ಕಾಳುಮೆಣಸು ಮತ್ತು ಅಡಿಕೆ, ಹಾಗೆ ಮತ್ತು ತರಕಾರಿ ಕೂಡ ನಮಗೆ ಸ್ವಲ್ಪ ಮನೆಗೆ ಬೇಕಾದಷ್ಟು ತರಕಾರಿ ಕೂಡ ನಾವು ಮಾಡ್ತೇವೆ.
ಮತ್ತು ಹೂ ಗಿಡಗಳು ಕೂಡ ಅಲಂಕಾರಿಕ ಅದೆಲ್ಲ ಹವ್ಯಾಸ ಉಂಟು. ಮತ್ತು ಪ್ರಾಣಿ ಪಕ್ಷಿಗಳಿಗೆಲ್ಲ ಬೇಕಾದಂಥ ಸ್ಟಾರ್ ಫ್ರೂಟು ಮತ್ತು ಮಲ್ಬೇರಿ ಅಂಥದ್ದೆಲ್ಲ ನೆಟ್ಟಿದ್ದೇನೆ. ಅದು ಪಕ್ಷಿಗಳು ತಿನ್ನಲಿಕ್ಕೆ ಯಾವಾಗಲೂ ಬರ್ತದೆ, ಮತ್ತು ಅದು ಕೂಡ ನೋಡಲಿಕ್ಕೆ ಚಂದ. ಈಗ ಎಷ್ಟು ಜಾಗದಲ್ಲಿ ನೀವು ಬೆಳೆಯುವಂಥದ್ದು? ನನಗೆ 1 ಎಕರೆ 91 ಸೆನ್ಸ್ ಜಾಗ ಇದೆ. ಅದರಲ್ಲಿ ಮನೆಯ ಆವರಣ ಬಿಟ್ಟು ಉಳಿದದ್ದು ಸುಮಾರು 1.5 ಎಕರೆ ಜಾಗ ಇದೆ. ಅದರಲ್ಲಿ ನಾನು ಅಡಿಕೆ ಮತ್ತು ಕಾಳು ಮೆಣಸು, ತೆಂಗು, ಹಣ್ಣು ಹಂಪಲುಗಳು ನೆಟ್ಟು ಸುಮಾರು ಒಂದು 1/2 ಎಕರೆ ಅಂದರೆ ಸುತ್ತ ಬಿಟ್ಟಿದ್ದೇನೆ. ಉದ್ದೇಶ ಅಂದರೆ ಖಾಲಿ ಬಿಟ್ಟಿದ್ದೇನೆ. ಖಾಲಿ ಅಂದರೆ ಅದರಲ್ಲಿ ಮರಗಿಡಗಳು, ವಿವಿಧ ಜಾತಿಯ ಮರಗಿಡಗಳು. ಯಾಕಂದರೆ ಅದು ಎಲ್ಲ ತೆಗೆದ್ರೆ ನಮಗೆ ಕಾಣಲಿಕ್ಕೆ ಸಿಗುವಂಥ ವಿಧಗಳು, ಇದರ ಗಿಡಗಳು, ಪೊದೆಗಳು, ಮರ ಅದೆಲ್ಲ ಸಿಗಲಿಕ್ಕಿಲ್ಲ. ಅದನ್ನು ಉಳಿಸಲಿಕ್ಕೆ ಹೌದು ಉತ್ತಮ ಗಾಳಿ, ಆಮೇಲೆ ಇನ್ನೊಂದು ಪಕ್ಷಿಗಳಿಗೂ ಕೂಡ ಅದಕ್ಕೆ ಆಹಾರ ಆಗಿರ್ಬೋದು, ಗೂಡು ಕಟ್ಟಲಿಕ್ಕೆ, ನಿಲ್ಲಲಿಕ್ಕೆ, ವಿಶ್ರಾಂತಿಗೆ ಎಲ್ಲ ಬೇಕು ಅಂತೇಳಿ ನಾನೊಂದು 1/2 ಎಕರೆ ಸುತ್ತ, ಅದಕ್ಕಿಂತ ಜಾಸ್ತಿ ಆಗ್ಬೋದು ಅಷ್ಟು ಜಾಗವನ್ನು ನಾನು ಕೃಷಿ ಮಾಡದೆ ಇಟ್ಟಿದ್ದೇನೆ, ಅಂದರೆ ಪರಿಸರಕ್ಕಾಗಿ. ಈಗ ನೀವು ಹಣ್ಣಿನ ಬೆಳೆ ಬೆಳಿತೀರಿ ಅಂತ ಹೇಳಿದ್ರಿ, ಇದನ್ನೆಲ್ಲ ಎಲ್ಲಿಂದ ತಂದ್ರಿ ನೀವು? ಅಂದರೆ ಗಿಡಗಳನ್ನೆಲ್ಲ ಎಲ್ಲಿಂದ ಸಂಘಟಿಸಿದ್ರಿ? ನಾನಂದರೆ ಹೋದಲ್ಲಿ ಎಲ್ಲ ಗಿಡಗಳನ್ನು ತರುವುದು ಅಥವಾ ನರ್ಸರಿಗಳಿಗೆ ಭೇಟಿ ನೀಡಿದಾಗ ನಮ್ಮಲ್ಲಿ ಮನೆಯಲ್ಲಿ ಇರೋದಂಥ ಒಂದು ಗಿಡಗಳನ್ನು ತರುವುದು ನನಗೆ ಹವ್ಯಾಸ. ನನಗೆ ಪ್ರಾಥಮಿಕ ಶಾಲಾ ದಿನಗಳಿಂದಲೇ ನನಗೆ ಅದೊಂದು ಭಾಳ ಹವ್ಯಾಸ. ಎಲ್ಲಿ ಗಿಡ ಒಂದು ನಮ್ಮ ಮನೆಯಲ್ಲಿ ಇಲ್ಲ, ಅದು ಎಲ್ಲಿ ಕಂಡಿತು ಅದನ್ನು ತಂದು ಮನೆಯಲ್ಲಿ ನೆಡುವುದು, ಅದೆಲ್ಲ ನನಗೆ ಅಭ್ಯಾಸ ಉಂಟು. ಮತ್ತು ನಮ್ಮ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅವರು ನೀಡುವಂಥ ಗಿಡಗಳನ್ನು ಕೂಡ ಎಲ್ಲಿ ಸ್ಥಳ ಸಿಗ್ತದ ಅಲ್ಲೆಲ್ಲ ನೆಟ್ಟು ಬೆಳೆಸುವುದು ನನಗೆ ಭಾಳ ಒಂದು ಪ್ರೀತಿ ಮತ್ತು ಹವ್ಯಾಸ. ನೀವು ಗಿಡಗಳನ್ನೆಲ್ಲ ಮಾರಾಟ ಮಾಡುವಂತಹ ನರ್ಸರಿ ಏನಾದರೂ ಹಾಗೇನಾದರೂ ಮಾಡ್ಕೊಂಡಿದ್ದೀರಾ? ನಾನು ವಾಣಿಜ್ಯ ರೀತಿಯ ನರ್ಸರಿ ಮಾಡಲಿಲ್ಲ, ಆದರೆ ಹವ್ಯಾಸವಾಗಿ ನರ್ಸರಿ ಮಾಡ್ತೇನೆ. ಅಂದರೆ ನನಗೆ ಕೆಲವು ವಿಧಗಳ ಕಸಿ ಕಟ್ಟುವ ಕೆಲಸ ಎಲ್ಲ ಗೊತ್ತುಂಟು. ನಾನು ಕಸಿ ಕಟ್ಟಿ ನಾನೇ ಗಿಡಗಳನ್ನು ತಯಾರು ಮಾಡಿ ಮಾರ್ತೇನೆ. ಕೆಲವರು ಮನೆಗೆ ಬಂದು ಕೊಂಡೋಗ್ತಾರೆ. ತುಂಬ ಮಾಡಲಿಕ್ಕೆ ಸಮಯ ಸಿಗುವುದಿಲ್ಲ, ಆದರೂ ಸಾಧಾರಣ ಒಂದು 4-5 ವಿಧದ ಗಿಡಗಳನ್ನು ಮಾಡಿ ಮಾರಾಟ ಮಾಡ್ತೇನೆ ನಾನು. ಈಗ ಅಡಿಕೆಗೆ ಬಂದರೆ ಎಷ್ಟು ಗಿಡಗಳನ್ನು ಬೆಳೆಸ್ತಾ ಇದ್ದೀರಿ? ಈಗ ಅಡಿಕೆ 450 ಉಂಟು, ಮತ್ತು ಕಾಳು ಮೆಣಸು ಪ್ರತಿ ಅಡಿಕೆಗೆ ಉಂಟು. ಅಲ್ಲದೆ 162 ಕಾಂಕ್ರೀಟ್ ಪೋಲುಗಳನ್ನು ಅಳವಡಿಸಿ ಅದಕ್ಕೆ ಒಂದು ಗಿಡಕ್ಕೆ 2ರಂತೆ 324 ಕಾಳು ಮೆಣಸುಗಳನ್ನು, ಅದು ಕೇರಳದಿಂದ ಒಂದು 4 ವಿಧದ ಗಿಡಗಳನ್ನು ತಂದು, ತಳಿಗಳನ್ನು ತಂದು ನೆಟ್ಟಿದ್ದೇನೆ. ಹಾಗೆ ಈಗ ಅದು ನೆಟ್ಟಿದಷ್ಟೇ, ಅದೊಂದು ಕಾಳು ಮೆಣಸಿನ ಕೃಷಿಯೇ ಒಂದು ಅಭಿವೃದ್ಧಿ ಮಾಡುವಂತೇಳಿ ಬೇರೆ ಜಾಗದಲ್ಲಿ ಹಾಗೆ ಮಾಡ್ತಾ ಇದ್ದೇನೆ. ಹೌದು. ಅದಕ್ಕೆ ಗೊಬ್ಬರ ಎಲ್ಲ ಯಾವ ರೀತಿ ನೀವು ಕೊಡುವಂಥ? ಸಾವಯವ ರೀತಿಯಲ್ಲಿ ಮಾಡ್ತಾ ಇದ್ದೀರಾ, ಹೇಗೆ? ಅದಕ್ಕೆ ಗೊಬ್ಬರ ನಮಗೆ ಕಂಪೋಸ್ಟ್ ಗೊಬ್ಬರ ಸಿಗ್ತದೆ ಸ್ವಲ್ಪ ನಮ್ಮ ಪರಿಚಯಸ್ಥರಲ್ಲಿ, ಅದನ್ನು ತಂದು ನಾನು ಹಾಕ್ತೇನೆ. ಮತ್ತು ಸ್ವಲ್ಪ ಸೆಗಣಿ ಅಂತ ಜೀವಾಮೃತ ಅಂತೇಳಿ ಅದು ಕೂಡ ಮಾಡಿ ಎಲ್ಲ ಹಾಕ್ತೇನೆ. ಮತ್ತು ರಾಸಾಯನಿಕ ಕೂಡ ಈಗ ಸ್ಪ್ರೇ ಮೂಲಕ ಕೊಡುವಂಥ ಗೊಬ್ಬರಗಳಿವೆ, ಅದನ್ನು ಕೂಡ ಸಾಧಾರಣವಾಗಿ ನಾನು ಆ ತರಬೇತಿಗಳಿಗೆ, ಬೇರೆ ಬೇರೆ ತೋಟಗಳಿಗೆ ಮತ್ತು ಯೂಟ್ಯೂಬ್ಗಳಲ್ಲಿ ನೋಡಿ ಅದೆಲ್ಲ ನೋಡ್ತಾ ನಾನು ಅದನ್ನು ಅಭಿವೃದ್ಧಿ ಮಾಡ್ತಾ ಇದ್ದೇನೆ. ಈಗ ನೀವು ತರಕಾರಿ ಕೃಷಿ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಯಾವುದೆಲ್ಲ ತರಕಾರಿಗಳನ್ನು ಬೆಳಿತೀರಿ? ನಾವು ಹಳ್ಳಿಯ ಒಂದು ಸಾಂಪ್ರದಾಯಿಕ ಕೃಷಿ ತರಕಾರಿಗಳುಂಟು. ತೊಂಡೆಕಾಯಿ, ಬಸಳೆ, ಬದನೆ, ಅಳಸಂಡೆ, ಬೆಂಡೆಕಾಯಿ ಇಂಥದ್ದೆಲ್ಲ ನಾನು ಸಾಮಾನ್ಯವಾಗಿ ಮಾಡ್ತೇನೆ. ಮತ್ತು ಅರಿವೆ ಸೊಪ್ಪು ಇಂಥದ್ದೆಲ್ಲ ಮಾಡ್ತೇನೆ. ಮನೆಗೆ ಬೇಕಾದರೂ ಸ್ವಲ್ಪ ಸಿಗ್ತದೆ. ವಾಣಿಜ್ಯವಾಗಿ ಮಾಡ್ತಾ ಇದ್ದೀರಾ ಅಥವಾ ಮನೆ ಖರ್ಚಿಗೆ ಮಾತ್ರ ಮಾಡುವಂಥದ್ದು? ವಾಣಿಜ್ಯವಾಗಿ ನಾನು ಮಾಡೋದಿಲ್ಲ, ಯಾಕೆಂದರೆ ನಮಗೆ ಸಮಯದ ಅಭಾವ ಇದೆ. ನಾನು ಕೂಡ ಸಾಮಾಜಿಕ ಸಂಘಟನೆಗಳಲ್ಲಿ ಇದ್ದೇನೆ. ಮತ್ತು ಎಲ್ಲ ಆಗುವಾಗ ಅದು ಮಾಡಲಿಕ್ಕೆಲ್ಲ ಕಷ್ಟ. ಮತ್ತು ನಾವು ಕೂಲಿ ಕೆಲಸಗಾರರನ್ನು ಇಟ್ಟು ಮಾಡಿದರೆ ಅದು ವರ್ಕೌಟ್ ಆಗೋದಿಲ್ಲ. ನಾವು ಸ್ವಲ್ಪ ಹೀಗೆ ನಾವೇ ಸ್ವಂತವಾಗಿ ಮಾಡುವುದು. ಮಳೆ ಕೊಯ್ಲು ಮಾಡುವಂಥ ಅವರಿಗೆ ನೀವು ಏನು ಮಾಹಿತಿ ಕೊಡಲಿಕ್ಕೆ ಬಯಸ್ತೀರಿ? ಸಾಮಾನ್ಯವಾಗಿ ನಾವು ಪತ್ರಿಕೆಗಳೆಲ್ಲ ನೋಡ್ತಾ ಇದ್ದೇವೆ, ಅಂದರೆ ಮುಂದಿನ ತಲೆಮಾರಿಗೆ ಮಹಾಯುದ್ಧ ನೀರಿಗಾಗಿ ಆಗ್ಬೋದು ಅಂತೇಳಿ. ಯಾಕೆಂದರೆ ನಾವು ಪರಿಸರವನ್ನು ನಾಶ ಮಾಡ್ತಾ ಇದ್ದೇವೆ. ಯಾಕೆಂದರೆ ಮೊದಲೆಲ್ಲ ಮರಗಿಡಗಳಿದ್ದಲ್ಲಿ ಎಲ್ಲ ಈಗ ಕಾಂಕ್ರೀಟೀಕರಣಗೊಂಡು ಎಲ್ಲ ಅಂಗಳದಲ್ಲಿ ಕೂಡ ಒಂದು ಮಣ್ಣಿನ ಅಂಗಳ ಇದ್ದದ್ದು ಎಲ್ಲ ಇಂಟರ್ಲಾಕು ಕಾಂಕ್ರೀಟ್ ಅಂಗಳಾಗಿದೆ. ಮತ್ತು ಎಲ್ಲ ಕಡೆ
ಅರಣ್ಯವೆಲ್ಲ ನಾಶ ಮಾಡಿ ವಾಣಿಜ್ಯ ಬೆಳೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಆ ನೀರಿನ ಒಂದು ಸಂಪನ್ಮೂಲವನ್ನು ಹಿಡಿದಿಟ್ಟುಕೊಳ್ಳುವಂಥ ವ್ಯವಸ್ಥೆ ಹಾಳಾಗಿದೆ. ಇದನ್ನು ಕಾಪಾಡಬೇಕಾದ್ರೆ ಪ್ರತಿಯೊಬ್ಬರು ಬಾವಿ ಆಗಿರ್ಬೋದು, ಕೊಳವೆ ಬಾವಿ ಆಗಿರ್ಬೋದು, ಅಥವಾ ಕೃಷಿ ತೋಟದಲ್ಲಿ ಕೃಷಿ ಹೊಂಡಗಳನ್ನು ಮಾಡುವುದರ ಮೂಲಕ ನಮಗೆ ಏನು ಪರಿಸರ ಕೊಟ್ಟಿದೆಯಾ ಆ ನೀರು, ಪರಿಸರ ಕೊಟ್ಟಂಥ ದೊಡ್ಡ ಆಸ್ತಿ ಅಂದರೆ ನೀರು, ಆ ನೀರನ್ನು ನಾವು ಮರುಪೂರಣ ಮಾಡಬೇಕು. ಪ್ರತಿಯೊಬ್ಬರು ಈ ಯಾರಲ್ಲಿ ಕೊಳವೆ ಇದೆ ಅವರ ಮನೆಯಲ್ಲಿ ಏನಿಲ್ಲದ್ರೂ 1 ವರ್ಷಕ್ಕೆ 1 ಕೋಟಿ ಲೀಟರ್ ನೀರು ಖಂಡಿತವಾಗಿ ಇಳಿತದೆ ಕೆಳಗೆ. ಅದು ಹಾಳಾಗಿ ಎಲ್ಲಿಯೋ ಸಮುದ್ರಕ್ಕೆ ಸೇರುತ್ತದೆ, ಯಾವುದರ ನದಿಯ ಮೂಲಕ. ನಾವು ಹಾಗೆ ಮಾಡಿದರೆ ಖಂಡಿತವಾಗಿ ಮುಂದಿನ ನೀರಿಗಾಗಿ ನಡೆಯುವಂಥ ಮಹಾಯುದ್ಧವನ್ನು ಖಂಡಿತ ತಪ್ಪಿಸಬಹುದು. ಒಳ್ಳೆ ಮಾತು ಹೇಳಿದ್ರಿ ಸರ್. ನಮ್ಮ ಕೇಳುಗರಿಗಾಗಿ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮ ಫೋನ್ ನಂಬರನ್ನು ಕೊಡ್ಬೋದಾ ಸರ್? ನನ್ನ ಮೊಬೈಲ್ ಸಂಖ್ಯೆ 94 49 33 11 21. 94 49 33 11 21. ಯಾರಿಗಾದರೂ ಮಾಹಿತಿ ಬೇಕಾದಲ್ಲಿ ವಿಚಾರಿಸಿದರೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕೆ ತಯಾರಿದ್ದೇನೆ. ಮಳೆ ಕೊಯ್ಲಿನಿಂದ ಭೂಮಿಯ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಂಥ ಒಳ್ಳೆ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಪ್ರಕೃತಿಯ ಬಗ್ಗೆ ಕಾಳಜಿ ಇಟ್ಕೊಂಡು ನೀವು ಮಾಡುತ್ತಿರುವ ಈ ಪರಿಸರ ಸ್ನೇಹಿ ಕೃಷಿಯು ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನನಗೆ ಕೂಡ ಖುಷಿಯಾಯಿತು. ಇಂಥ ಮಾಹಿತಿಯನ್ನು ನೀವು ಪ್ರಸಾರ ಮಾಡುವ ಮೂಲಕ ಜನರಿಗೆ ಪ್ರತಿಯೊಬ್ಬರಿಗೆ ತಲುಪಿಸುವಂಥ ಒಂದು ಕೆಲಸ ಒಳ್ಳೆ ಉತ್ತಮವಾದ ಕೆಲಸ. ಮತ್ತು ಜನರು ಕೂಡ ಆಲಸ್ಯ ಮಾಡದೆ ಇಂಥ ಮಾಹಿತಿಗಳನ್ನು ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ನನ್ನ ಒಂದು ವಿನಂತಿ. ಇದುವರೆಗೆ ಮಳೆ ಕೊಯ್ಲು ಹಾಗೂ ಕೃಷಿ ಕುರಿತು ಬೆಳ್ತಂಗಡಿ ತಾಲೂಕು ಲಾಯ್ಲದ ವೆಲೇರಿಯನ್ ರಾಡ್ರಿಗಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಗಾಯತ್ರಿ ಎಂ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1851 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮತ್ತೆ ಮುಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.